ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾಸ್ ಲೈಫ್ ಸ್ಟೈಲ್ ವ್ಲಾಗ್. ನೀವು ನೋಡ್ತಾ ಇರೋದು ಇದು ಲಾಸ್ಟ್ ಸಂಡೇ ಮತ್ತು ಮಂಡೇ ಟ್ಯೂಸ್ಡೇದು ವ್ಲಾಗ್. ಸಂಡೇದು ನಾನು ಕ್ಯಾಪ್ಚರ್ ಮಾಡಿಲ್ಲ, ಸಾರಿ. ಇದು ಮಂಡೇ ಬೆಳಗ್ಗೆದು. ಅಮ್ಮ ಬೆಳಗ್ಗೆನೇ ಬಿಸಿ ಬಿಸಿ ಪಲಾವ್ ಮಾಡಿದರು, ನಾವು ಹೋಗಿದ್ವಿ ಅಂತ ಹೇಳಿ. ಹಾಗಾಗಿ ಸಂಡೇ ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಅವತ್ತು ತುಂಬ ಏನೋ ಬೆಳಗ್ಗೆ 5 ಗಂಟೆಗೆ ಬಿಟ್ವಿ, ಬಟ್ ಹೋಗೋಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗಿತ್ತು. ಬಟ್ ಹೆವಿ ಟ್ರಾಫಿಕ್ ಇದ್ದಿದ್ದರಿಂದ ನನಗೂ ವೀಡಿಯೋ ಎಲ್ಲ ಮಾಡೋಕ್ಕಾಗಲೇ ಇಲ್ಲ. ಇದು ಅಮ್ಮ ಮನೆಯಲ್ಲಿ ಹಬ್ಬ ಇತ್ತು, ಮಾರಮ್ಮ ಹಬ್ಬ. ಹಾಗಾಗಿ ಹೋಗಿದ್ವಿ, ಒಂದಿನ ಮುಂಚೆನೇ ಹೋಗಿದ್ವಿ ನಾವು. ಯಾಕಂದರೆ ಹಬ್ಬದ ದಿನ ಮತ್ತೆ ರಿಟರ್ನ್ ಆಗಬೇಕಿತ್ತು ನೈಟ್ ಅಂತ ಹೇಳಿಬಿಟ್ಟು. ಮಂಡೇ ರಜಾ ಇತ್ತು ಅಂತ ಹೋಗಿದ್ವಿ. ಇದೆಲ್ಲ ನಮ್ಮಮ್ಮ ಮನೆ ಸುತ್ತಮುತ್ತ. ಇಲ್ಲೆಲ್ಲ ಇವಾಗ ಹೊಸದಾಗಿ ಸೈಟ್ಗಳನ್ನ ಮಾಡ್ತಾಯಿದ್ದಾರೆ. ಇದು ಬಂದು ಒಂದು 1 to 5th ಸ್ಕೂಲ್ ಇದೆ ಇದು. ಅಲ್ಲಿ ಅಮ್ಮ ಮನೆ ಪಕ್ಕನೇ. ಹಾಗಾಗಿ ಅಲ್ಲೇನೋ ಪೈಪ್ಲೈನ್ನ ನೋಡ್ಕೊಂಬರೋಣ ಅಂತ ಅಕ್ಕ ಕರೆದ್ಲು, ಹೋಗಿದ್ವಿ ಜೊತೆಗೆ. ಹಾಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಬಿಸಿಲು ಇರಲಿಲ್ಲ, ಮೋಡ ಮುಚ್ಕೊಂಡಿರೋ ಥರ ಇತ್ತು. ಹಾಗಾಗಿ ಹೋಗಿ ಬರೋಣ ಒಂದು ಪುಟ್ಟ ವಾಕ್ ಅಂತ ಮಧ್ಯಾಹ್ನ ಬಂದ್ವಿ. ಇಲ್ಲೆಲ್ಲ ನೋಡಿ ಹೇಗಿದೆ ಅಂತ, ತುಂಬ ಪೀಸ್ಫುಲ್ ಅನಿಸುತ್ತೆ ಇಲ್ಲಿ ಬಂದಾಗ. ಹಾಗಾಗಿ ನಾನೊಂದು ವೀಡಿಯೋನ ಮಾಡಿದೆ. ನಾವು ಮತ್ತೆ ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಸೋದರತ್ತೆ ಮಗ ಮತ್ತು ಅವ್ರ ಹೆಂಡತಿ ಬಂದಿದ್ದರು ನಮ್ಮನ್ನು ಹಬ್ಬಕ್ಕೆ ಕರೆಯೋಕ್ಕಂತ. ಹಾಗೆ ಅವ್ರದ್ದು ಸ್ವಲ್ಪ ಸಂತೆಯಲ್ಲಿ ಏನೋ ಪರ್ಚೇಸ್ ಮಾಡೋದಿತ್ತು ಅಂತ ಹೇಳಿಬಿಟ್ಟು ಬಂದಿದ್ದರು. ಹಾಗಾಗಿ ನಾನು ಅಕ್ಕ ಇಬ್ಬರು ಹೋಗಿದ್ವಲ್ಲ, ವಾಪಸ್ ಬರೋಷ್ಟೊತ್ತಿಗೆ ಬಂದಿದ್ದರು. ಅವ್ರನ್ನೂ ಸ್ವಲ್ಪ ಮಾತಾಡಿಸ್ಕೊಂಡು, ಹಾಗೆ ಅವರು ಕೂಡ ತುಂಬ ಬಲವಂತ ಮಾಡ್ತಾಯಿದ್ರು, ಬನ್ನಿ ಊರಿಗೆ, ತುಂಬ ವರ್ಷಗಳೇ ಆಗೋಗಿದೆ, ನೀವು ಬಂದು ಹಬ್ಬಕ್ಕಾದರೂ ಬನ್ನಿ, ಹೆಂಗಿದ್ರು ಬಂದಿದ್ದೀರಲ್ಲ ಅಂತ ತುಂಬ ಬಲವಂತ ಮಾಡಿದ್ರು. ಬಟ್ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡು ಚೆನ್ನಾಗಿ ಎಲ್ಲ ಮಾತಾಡಿಸ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ರು. ಮಧ್ಯಾಹ್ನ ಟೈಮು ಅಲ್ಲಿ ತುಂಬ ಚೆನ್ನಾಗಿ ನೆರಳಿರುತ್ತೆ ಅಮ್ಮ ಮನೆ ಮುಂದೆ. ನೋಡಿ ಫುಲ್ಲು ಗಿಡಗಳು ಹಾಕ್ಕೊಂಡ್ಬಿಟ್ಟಿದ್ದಾರೆ ಅಮ್ಮ ಅಂತೂ. ಇದು ನಮ್ಮ ಅಕ್ಕ ಮನೆ ಎದುರುಗಡೆ. ಅಕ್ಕ ಮತ್ತು ಅಮ್ಮ ಇಬ್ಬರು ಒಂದೇ ಕಾಂಪೌಂಡ್ ಒಳಗಡೆ ಇರೋದು ಮನೆ. ಇವಾಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದಾರೆ ಅಮ್ಮ ಅವರು. ಇದು ಬಂದು ಅಮ್ಮ ಮನೆ ಅಡುಗೆ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದಾರಲ್ಲ ಪಾತ್ರೆಗಳು. ನೋಡೋಕ್ಕೆ ತುಂಬ ಆನಂದ. ಬಟ್ ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಹೆವಿ ಕೆಲಸ ಇರುತ್ತೆ. ಬಟ್ ಅಮ್ಮ ಮಾತ್ರ ಕೇಳೋದೇ ಇಲ್ಲ. ಅಮ್ಮಂಗೆ ಯಾವಾಗಲೂ ಹೀಗೆ ಇರಬೇಕು. ನಾವೆಲ್ಲ ಎತ್ತಿಟ್ಬಿಡಮ್ಮ, ಏನಕ್ಕೆ ಇಷ್ಟೊಂದು ಸಾಮಾನು ಮಾಡ್ಕೊಂಡಿದ್ಯಾ ನೀನು ಅಂತ ಅಂದರೆ, ನೀವೆಲ್ಲರೂ ಬಂದಾಗ ಒಂದೊಂದು ಸಲನೇ ಅಟ್ಟದ ಮೇಲೆ ಹತ್ಬಿಟ್ಟು ನನ್ನೆಲ್ಲ ಇಳಿಸ್ಕೊಳಕ್ಕಾಗತ್ತಾ ಅಂತ ಹೇಳ್ತಿರ್ತಾರೆ. ಒಟ್ನಲ್ಲಿ ಅಮ್ಮಂಗಂತೂ ಅಡುಗೆ ಮನೆ ತುಂಬ ಸಾಮಾನಿದ್ರೇ ಖುಷಿ. ಇಲ್ಲಿ ಅವರೆಲ್ಲರೂ ಬಂದಿದ್ದರು ಅಂತ ಹೇಳಿಬಿಟ್ಟು ಊಟ ಎಲ್ಲ ಆಗಿತ್ತು ಅವ್ರದ್ದು ಆಗಲೇ. ಹಾಗಾಗಿ ಟೀ ಎಲ್ಲ ಮಾಡಿದ್ರು. ಇದು ಸಂಜೆ ಕಸ್ಟರ್ಡ್ ಮಾಡಿದ್ವಿ, ಫ್ರೂಟ್ಸ್ ಎಲ್ಲ ಇತ್ತು ಅಂತ ಹೇಳಿ. ಇದು ಬಂದು ಮಂಗಳವಾರ ಅಂದರೆ ಹಬ್ಬದ ದಿವಸದ್ದು. ಬೆಳಿಗ್ಗೆನೇ ಎದ್ದ ತಕ್ಷಣವೇ ಬೇಗ ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲೆಲ್ಲ ತೊಳೆದು ನೆಲ ಎಲ್ಲ ಒರೆಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಕ್ಕ ಮನೆಗೆ ಬಂದ್ವಿ. ಇದು ಅಕ್ಕ ಮನೆ, ನಮ್ಮ ಎರಡನೇ ಅಕ್ಕ ಮನೆ ಇದು. ನಮ್ಮ ಎರಡನೇ ಅಕ್ಕ ಮನೆಯಲ್ಲಿ ಹೊರಗಡೆ ಒಂದು ಸಪ್ರೇಟ್ ರೂಮ್ ಇದೆ. ಅಮ್ಮ ಮತ್ತು ಅಕ್ಕ ಯಾರೂ ಮನೆ ಒಳಗಡೆ ನಾನ್ ವೆಜ್ನ ತೊಗೊಳ್ಳಲ್ಲ. ಹಾಗಾಗಿ ಸಪ್ರೇಟ್ ಒಂದು ರೂಮ್ ಇತ್ತು, ಅದನ್ನ ಅಂಗಡಿಗೋಸ್ಕರ ಅಂತ ಮಾಡಿದರು. ಬಟ್ ಅಲ್ಲಿ ಅಂಗಡಿ ಏನೂ ಮಾಡಿಲ್ಲ ಇನ್ನು. ಹಾಗಾಗಿ ಆ ರೂಮ್ ಇರೋದ್ರಿಂದ ಎಲ್ಲ ಒಂದೇ ಹತ್ರನೇ ಮಾಡೋಣ, ಇಲ್ಲಾಂದರೆ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ, ಮನೆ ಹತ್ರ ಆಗಲ್ಲ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ವಿ ಅಕ್ಕ ಮನೆಗೇನೆ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಫುಲ್ ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ವಿ ಅಂದರೆ ಮಂಗಳವಾರ ನಿಜವಾಗ್ಲೂ ರಿಟರ್ನ್ ಆಗೋಕ್ಕೂ ಮನಸ್ಸಿರಲಿಲ್ಲ ನಮಗೆ. ಗೊತ್ತಲ್ವ, ಅಮ್ಮ ಮನೆಗೆ ಹೋದ್ಮೇಲೆ ವಾಪಸ್ ಬರಬೇಕಾದ್ರೆ ಎಷ್ಟು ಫೀಲ್ ಆಗುತ್ತೆ. ತುಂಬ ಈಗ ಅದೆಷ್ಟೇ ವರ್ಷ ಆಗಿರಲಿ, ನಾವೆಷ್ಟೇ ದೊಡ್ಡವರಾಗಿರಲಿ, ಅಮ್ಮ ಮನೆಯಿಂದ ವಾಪಸ್ ಬರಬೇಕಾದ್ರೆ ಪುಟ್ಟ ಮಕ್ಳ ಥರ ಅಳು ಬಂದುಬಿಡತ್ತೆ. ಅದು ಎಷ್ಟು ಜನಕ್ಕೆ ಆಗುತ್ತೋ ಗೊತ್ತಿಲ್ಲ, ನನಗಂತೂ ಆ ಫೀಲ್ ಬಂದುಬಿಡತ್ತೆ. ಹೊರಡಬೇಕು ಅಂದರೆ ಕುತ್ತಿಗೆಗೆ ಬಂದಿರುತ್ತೆ. ಹಾಗಾಗಿ ನನಗೆ ತುಂಬ ಬೇಜಾರಾಗುತ್ತೆ. ಅಮ್ಮ ಮನೆಗೆ ಹೋಗುವಾಗಿದ್ದ ಖುಷಿ ಬರುವಾಗಿರೋದಿಲ್ಲ ನನಗೆ. ಇಲ್ಲಿ ಭಾವ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಆ ಅಮ್ಮಂಗೆ ಅಕ್ಕಂಗೆಲ್ಲ. ಇದು ನಮ್ಮ ದೊಡ್ಡಕ್ಕ ಮತ್ತು ನಮ್ಮಮ್ಮ, ನಮ್ಮ ಅಕ್ಕನ ಮಗಳು ಎಲ್ಲ ನಿಂತ್ಕೊಂಡು ಒಂದೊಂದೇ ತಯಾರಿ. ತುಂಬ ಲೇಟ್ ಆಗಿಬಿಡ್ತು, ಆಲ್ರೆಡಿ 1 ಗಂಟೆ ರೀಚ್ ಆಗ್ತಾಯಿತ್ತು. ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ರು ಅವ್ರು ಕೂಡ. ಅಷ್ಟೊತ್ತಿಗೆ ನಾವು ಕೂಡ ನಮ್ಮ ಅತ್ತೆ ಮನೆಗೆ ಹೋದ್ವಿ. ಅಲ್ಲೂ ಕೂಡ ಮಾಡಿದರು, ಬಟ್ ಅಲ್ಲಿ ಮಟನ್ ಮಾಡಿದರು. ನಾನು ಮಟನ್ ತಿನ್ನೋದಿಲ್ಲ, ಚಿಕನ್ ಮಾತ್ರನೇ. ನಮ್ಮ ಮನೇಲಿ ಎಲ್ಲರೂ ಚಿಕನ್ ಮಾತ್ರನೇ ತಿಂತಾರೆ. ಗಂಡು ಮಕ್ಕಳೆಲ್ಲ ಮಟನ್ನು ಕೂಡ ತಿಂತಾರೆ. ಬಟ್ ನಾವು ಹೆಣ್ಮಕ್ಳು ಏನಿದ್ದೀವಿ, ನಾವು 4 ಜನ ಬರೀ ಚಿಕನ್ ಮಾತ್ರನೇ ತಿಂತೀವಿ. ಹಾಗಾಗಿ ಅಪ್ಪ ಕೂಡ ಬೆಳಿಗ್ಗೆನೇ ಹೋಗಿ ಕೋಳಿ ಫಾರಮಲ್ಲಿ 4 ಕೋಳಿ ತೊಗೊಂಡು ಬಂದಿದ್ದರು.
ಆಲ್ಮೋಸ್ಟ್ 7.5 kg ಏನೋ ಇದೆ ಅಂತ ಹೇಳಿದ್ರು ಚಿಕನ್ ಎಲ್ಲ ಸೇರಿ. ಹಾಗಾಗಿ ಸ್ವಲ್ಪ ಕಬಾಬನ್ನು ಮಾಡಿಬಿಡೋಣ, ಮಕ್ಕಳೆಲ್ಲ ತಿಂತಾರೆ ಅಂತ ಹೇಳಿ ಪಾಪ ಅಕ್ಕ ಕೂಡ ಕಬಾಬ್ ಮಾಡಿಕೊಟ್ಳು. ನನ್ನ ಮಗ ಅಂತೂ ಬೆಳಗ್ಗೆಯಿಂದ ಉಪವಾಸನೇ ಇದ್ಬಿಟ್ಟಿದ್ದ, ನಾನ್ ವೆಜ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಅವ್ನಿಗೆ ತುಂಬ ಇಷ್ಟ ಚಿಕನ್ ಅಂದರೆ. ನೋಡಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟ ಕೊನೆಗೆ ಮಧ್ಯಾಹ್ನದಷ್ಟೊತ್ತಿಗೆ. ಅಕ್ಕ ಮನೆ ಮುಂದೆ ಎಲ್ಲ ನೀವು ನೋಡ್ಬೋದು, ತುಂಬ ಒಂಥರ ಸೈಲೆಂಟ್ ಏರಿಯಾ ಅದು. ನಮ್ಮ ಮನೇಲಿ ಮಾತ್ರನೇ ಗಲಾಟೆ ಇತ್ತು. ನಾವು ಆ್ಯಕ್ಚುಲಿ ಅವತ್ತೇ ಬರಲಿಲ್ಲ. ಅಮ್ಮ ಗೊತ್ತಲ್ವಾ ಅಮ್ಮ ಅಂದರೆ ಹೇಗೆ ಅಂತ. ನಾಳೆ ಹೋಗುವಂತ್ರಿ ಬಿಡಿ, ಇವತ್ತೇನು ಬೇಡ, ಮಕ್ಳನ್ನ ಕರ್ಕೊಂಡು ಏನಕ್ಕೆ ನೈಟ್ ಹೋಗ್ತೀರಾ, ಹಾಗೆ ಹೀಗೆ ನಾನ್ ವೆಜ್ ಎಲ್ಲ ತಿಂದು ಅಂತ ಎಲ್ಲ ಬಲವಂತ ಮಾಡಿದ್ರು. ನಾನು ಅಕ್ಕ ಅಲ್ಲೇ ಉಳ್ಕೊಂಡ್ವಿ ಮಕ್ಳನ್ನ ಕರ್ಕೊಂಡು. ನನ್ನ ಹಸ್ಬೆಂಡು ಮತ್ತು ನಮ್ಮ ಭಾವ ಮಾತ್ರನೇ ವಾಪಸ್ ಬಂದರು ಅವತ್ತೇ. ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು, ಆಲ್ರೆಡಿ ಒಂದಿನ ರಜೆ ಆಗಿಬಿಟ್ಟಿದೆ ಅಂತ. ಹಾಗಾಗಿ ನಾವು ಮಾತ್ರ ವೆಡ್ನಸ್ಡೇ ಬೆಳಗ್ಗೆ ಬಂದ್ವಿ, ರಿಟರ್ನ್ ಆದ್ವಿ ಮತ್ತು ಬ್ಯಾಂಗ್ಳೂರಿಗೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದರು ಅಕ್ಕ ಕಬಾಬ್ನ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಇತ್ತು ಏನು ನಾನ್ ವೆಜ್ ರೆಸಿಪಿ ನಿಮಗೆ ತೋರಿಸ್ಬೇಕು ಚಿಕನ್ ಮಾಡೋದು ಅಂತ. ಬಟ್ ನಾವು ಅಷ್ಟೊತ್ತಿಗೆ ನಮ್ಮ ಅತ್ತೆ ಮನೆಗೆ ಹೋಗಿದ್ದರಿಂದ ಬರೋಷ್ಟೊತ್ತಿಗೆ ಆಲ್ರೆಡಿ ಅವ್ರದ್ದು ಊಟ ಕೂಡ ಆಗೋಗಿತ್ತು. ನಾವು ಮತ್ತೆ ವಾಪಸ್ ಬರೋಷ್ಟೊತ್ತಿಗೆ ನಾನು ಅತ್ತೆ ಮನೆಯಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ವಿ, ತುಂಬ ದಿನ ಆದಮೇಲೆ ಹೋಗಿದ್ವಲ್ಲ, ನನಗೆ ಅಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕೆ ಟೈಮ್ ಸಾಕಾಗಲಿಲ್ಲ. ಹಾಗಾಗಿ ನನ್ನ ಮಗ ಅಂತೂ ಪಕ್ಕದಲ್ಲಿ ಪ್ಲೇಟ್ ಇಟ್ಕೊಂಡೇ ಕೂತ್ಕೊಂಡಿದ್ದ. ಅವನಿಗೆ ಅಷ್ಟು ಇಷ್ಟ ಚಿಕನ್ ಅಂದರೆ. ಹಾಗಾಗಿ ಅದರಲ್ಲೂ ಕೇಳಬೇಕಾ, ಶ್ರಾವಣ ಬ್ರೇಕ್ ಆಗಿದ್ದು ಅಂದರೆ 1 ತಿಂಗಳಿಂದ ಕೊಟ್ಟೇ ಇರಲಿಲ್ಲ ನಾನು ನನ್ನ ಮಗನಿಗೂ ಕೂಡ. ಮೊಟ್ಟೆ ಕೂಡ ಮುಟ್ಟಿಸಿರಲಿಲ್ಲ. ಹಾಗಾಗಿ ಅವನಿಗೆ ಎಷ್ಟೊತ್ತಿಗೆ ತಿಂತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಮಕ್ಕಳು ಕೂಡ ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು ಅಂತಲೇ ಹೇಳ್ಬೋದು. ಅವ್ರಿಗೆ ಕಬಾಬ್ ಅಂದ್ರೇ ಇಷ್ಟ ಈ ಸಾಂಬಾರಲ್ಲಿ ತಿನ್ನೋದಕ್ಕಿಂತ. ಹಾಗೆ ಇಲ್ಲಿ ನನ್ನ ಮಗ ನೋಡಿ, ನಮ್ಮ ಅಕ್ಕನ ಮಗಳು, ಅವಳೇ ಚಿಕ್ಕವಳು, ಅವಳು ಇವನಿಗೆ ತಿನ್ನಿಸ್ತಾ ಇದ್ದಾಳೆ. ಮಕ್ಕಳೇ ಹಾಗಲ್ವ, ಅವ್ರಿಗಿಂತ 1 ವರ್ಷ ಚಿಕ್ಕವರಾಗಲಿ 2 ತಿಂಗಳು ಚಿಕ್ಕವರಾಗಲಿ, ಬಟ್ ಅವರು ಅಕ್ಕ ಅಂದ ತಕ್ಷಣ ಫುಲ್ ಫೀಲ್, ಅವ್ರಿಗೆ ಎಲ್ಡರ್ಲಿ ಫೀಲ್ ಬಂದ್ಬಿಡುತ್ತೆ ಅವ್ರಿಗೆ. ಹಾಗಾಗಿ ಅಲ್ಲಿಂದ ನಾವು ಕೂಡ ಇದು ಸಂಜೆ ಬಂದು ನಾವೆಲ್ಲರೂ ಗಣೇಶ ಪೆಂಡಲ್ ಅಂತ ಇರುತ್ತೆ, ಅಂದರೆ ಜಾತ್ರೆ ಥರ ಇರುತ್ತೆ. ಒಂದು ಗಣೇಶ ಕೂರಿಸಿದ್ದ ಹತ್ರ ಈ ಜೈಂಟ್ ವೀಲ್ ಅಂತೆ, ಡ್ರ್ಯಾಗನ್ನು, ಈ ಥರ ಏನೇನೋ ಆಟಗಳೆಲ್ಲ ಇರುತ್ತೆ. ಪುಟ್ಟ ಪುಟ್ಟ ಸ್ಟಾಲ್ಸ್ ಕೂಡ ಹಾಕಿರ್ತಾರೆ. ಈ ಆ್ಯಕ್ಸಸರೀಸ್ ಏನಿದೆ ಹೆಣ್ಮಕ್ಳದ್ದು, ಅದು ಡ್ರೆಸ್ಸು, ಸ್ಲಿಪ್ಪರ್ಸು ಈ ಥರ, ಆಮೇಲೆ ಮನೆಗೆ ಬೇಕಾಗಿರೋಂಥ ಸಾಮಾನುಗಳು ಆ ಥರದ್ದೆಲ್ಲನೂ ಹಾಕಿದ್ರು. ನಾವೇನು ತೊಗೊಳ್ಳಿಲ್ಲ, ಬಟ್ ಸುಮ್ಮನೆ ಒಂದು ಸಲ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಅಕ್ಕ ಮಕ್ಕಳಿಗೆಲ್ಲ ಏನೇನೋ ತೊಗೊಂಡ್ರು. ನಾನು ಕೂಡ ನನ್ನ ಮಗನಿಗೆ 1-2 ಟಾಯ್ಸ್ ಆ ಥರ ತೊಗೊಂಡ್ವಿ. ಅಷ್ಟೇ ಬಿಟ್ಟರೆ ಏನೂ ತೊಗೊಳ್ಳಿಲ್ಲ. ನನ್ನ ಮಗ ಅಲ್ಲಿಂದ ಆಟ ಆಡಬೇಕು ಅಂತ ಹೇಳಿಬಿಟ್ಟು ಈ ಟಾಯ್ಸಲ್ಲೆಲ್ಲ ಆಟ ಆಡ್ದ ಒಂದು ಸ್ವಲ್ಪ ಹೊತ್ತು. ಅವನಿಗೆ ಇದು ಆಟ ಆಡಿಸ್ಕೊಂಡು ನಮ್ಮ ಮನೆಯವರೆಲ್ಲ ಇರೋಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಸುಮ್ಮನೆ ಹೀಗೆ ಒಂದು ರೌಂಡ್ ಒಳಗಡೆ ಎಲ್ಲ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ತುಂಬ ರಶ್ ಇದ್ದಿದ್ದರಿಂದ ಸ್ವಲ್ಪ ವೀಡಿಯೋಗಳೆಲ್ಲ ಮಾಡೋಕ್ಕೆ ತುಂಬ ಒಂಥರ, ಈಗ ಏನು ಹೇಳ್ತೀವಿ ನಾವು, ಜನ ಜಾಸ್ತಿ ಇದ್ದಾಗ ಮೊಬೈಲ್ ಹೊರಗೆ ತೆಗಿಯೋಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟು ಸ್ವಲ್ಪ ರಶ್ ಅನಿಸ್ತು. ಹಾಗಾಗಿ ಅಷ್ಟೊಂದು ವೀಡಿಯೋ ಮಾಡಲಿಲ್ಲ ನಾನು. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮಮ್ಮ ಊರಲ್ಲಿ ಮಾಡಿದಂಥ ಮಾರಮ್ಮ ಹಬ್ಬ ವಿಡಿಯೋ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸೊ ದಟ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಸಿಗೋಕ್ಕೆ. ಹಾಗಾಗಿ ಓಕೆ ಫ್ರೆಂಡ್ಸ್, ಸ್ಟೇ ಟ್ಯೂನ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್, ಬಾಯ್.